ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆದ್ಮೇಲೆ ಬೆಳಗಾವಿಯಲ್ಲಿ ಮತ್ತೆ MES ತವರು ಕನ್ನಡ ಕಡ್ಡಾಯಗೊಳಿಸಬಾರ್ದು, ಕನ್ನಡ ಭಾಷೆ ಒಂದೇ ಉಪಯೋಗ ಮಾಡಬಾರ್ದು, ಮರಾಠಿಗೆ ಅವಕಾಶ ಕೊಡಬೇಕು, ಕಡ್ಡಾಯ ಬೇಡ. ಈಗಾಗಲೇ ಬೆಳಗಾವಿ ಮಹಾರಾಷ್ಟ್ರದ ಭಾಗ ಅಂತ ರಿಸರ್ವೇಷನ್ ಪಾಸ್ ಮಾಡ್ಕೊಂಡಂತ ಈ ಜನ ಈಗ ಮತ್ತೆ ಕನ್ನಡ ಕಡ್ಡಾಯ ಮಾಡೋದು ಬೇಡ ಅನ್ನುವಂಥ ಪ್ರತಿಭಟನೆ 22ನೇ ತಾರೀಕಿಗೆ ಅಂದರೆ ನಾಳೆ ಮಾಡೋದು ಹೊರಟಿದ್ದಾರೆ. ಇದು ಎಷ್ಟು ಉಚಿತ ಅಂತ. ಯಾಕೆಂತಂದ್ರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಪ್ರಥಮ ಆದ್ಯತೆ, ಪ್ರಥಮ ಭಾಷೆ. ಅದನ್ನು ಕಲಿಬೇಡ್ರಿ, ಇಲ್ಲಿ ಇಡಬೇಡ್ರಿ ಅಂದರೆ ಇದರ ಅರ್ಥ ಏನು? ಆಲ್ರೆಡಿ ಬೆಳಗಾವಿಯಲ್ಲೇ ವಿಧಾನಸೌಧ 2ನೇ ರಚನೆ ಆಗ್ಯದ. ಜೊತೆಗೆ ಕನ್ನಡಿಗರು ಮರಾಠಿಗರು ಅನ್ಯೋನ್ಯವಾಗಿ ಬದುಕ್ತಾ ಇದ್ದಾರೆ, ಯಾವುದೇ ಸಮಸ್ಯೆ ಇಲ್ಲ. MESದು ಎಲ್ಲ ಶಾಸಕರು ಮನೆಗೆ ಹೋಗಿದ್ದಾರೆ. ಇರೋರು ಇಬ್ಬರು ಪಾಲಿಕೆಯಲ್ಲಿದ್ದಾರೆ. ಇಲ್ಲಿ ಯಾರಿಗೂ ಮರಾಠಿಗರಿಗೆ ಅನ್ಯಾಯ ಆಗುವಂಥ ಕೆಲಸ ಆಗ್ತಾಯಿಲ್ಲ, ನೋವಾಗುವಂಥ ಕೆಲಸ ಆಗ್ತಾಯಿಲ್ಲ. ಯಾಕ್ರಿ ಇದು ಪದೇ ಪದೇ MES ಅವರು ಪ್ರತಿಭಟನೆ ಮಾಡ್ತೀನಿ, ಮತ್ತೇನೋ ಮಾಡ್ತೀನಿ, ಬೀದಿಗಿಳಿತೀನಿ, ಹೋರಾಟ ಮಾಡಿರಿ, ಜೆನ್ಯೂನ್ ಇದ್ರೆ ಮಾಡಿರಿ. ಹೌದಪ್ಪ, ಇಲ್ಲಿ ಬೆಳಗಾವಿಯಲ್ಲೇ ಮರಾಠಿ ದುಡಿಮೆಗಾರರಿಗೆ, ವ್ಯಾಪಾರಸ್ಥರಿಗೆ ಇಲ್ಲಿ ಅವಕಾಶ ಕೊಡ್ತಾ ಇಲ್ಲ, ಮರಾಠಿನ ತುಳಿತಾ ಇದ್ದಾರೆ ಅನ್ನುವಂಗೆ ನಿಮ್ಗೆ ಅನಿಸಿದ್ರೆ ದಾಖಲೆ ಕೊಡ್ರೆ ಹೋದ್ರಲ್ಲ. ಎಲ್ಲರಿಗೂ ಸಮಾನವಾಗಿ ನೋಡೋ ಮುಂದೆ ಇದೆಲ್ಲಿದು? ಈ ಸಿಂಪಲ್ ಪ್ರಶ್ನೆ. ನೀವು ಮಹಾರಾಷ್ಟ್ರಕ್ಕೆ ಇದನ್ನು ಹೋದ್ರು ಸಹಿತ ನೀವು ಏನದನ್ನು ಮತ್ತೆ ಕೇಳ್ತಾ ಇದ್ದೀನಿ, ಏನು ನೀವು ಅದನ್ನು ನಂದನವನ ಮಾಡ್ಲಿಕ್ಕೆ ಸಾಧ್ಯದನ? ಎಲ್ಲರಿಗೂ ಉದ್ಯೋಗ ಕೊಡಿಸ್ಲಿಕ್ಕೆ ಸಾಧ್ಯದನ? ಮಹಾರಾಷ್ಟ್ರದ ಎಲ್ಲರಿಗೂ ಉದ್ಯೋಗ ಸಿಕ್ಕಿದನ? ಅಲ್ಲಿ ಕೆಲವೇ ಜನ ಬೆಳೆದಿಲ್ವ? ಎಷ್ಟು ಜನ ಬಡವರಿಲ್ಲರಿ ಅಲ್ಲೇ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಜಗತ್ತಿನ ಅತ್ಯಂತ ದೊಡ್ಡ ಹೆಸರುವಾಸಿಯಾದ ಮುಂಬೈನಲ್ಲಿದ್ದಂಥ ಸ್ಲಮ್ ಏರಿಯಾ ಗೊತ್ತಂದ್ರೆ ನಿಮಗೆ ಹೇಳುವಂಥದ್ದು ಧಾರಾವಿ. ಅವರಿಗೆಲ್ಲ ಉದ್ಯೋಗ